ಕಲಬುರಗಿಯಲ್ಲಿ ಅಖಂಡ ಕರ್ನಾಟಕ ಲಿಂಗಾಯತ ಸಂಘಟನೆ ವೇದಿಕೆ ಮುಖಾಂತರ ಬೀದರ್ ಜಿಲ್ಲೆಯ ಬಾಲ್ಕಿಯ ತಾಲೂಕಿನಲ್ಲಿ ಏನು ಬಸವಣ್ಣನ ಮೂರ್ತಿಗೆ ಒಂದು ಕೈಯನ್ನು ಕಟ್ ಮಾಡಿದ್ದಕ್ಕೆ ಸುಮಾರು ಆಗಿನ ಒಂದು ವಾರಗಳಾಯಿತು. ಆದರೂ ಕೂಡ ಅಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇನೆ ಕುಂತಿರೋದನ್ನು ಖಂಡಿಸಿ ಕಲಬುರಗಿಯಲ್ಲಿ ಈ ಸಂಘಟನೆ ಅಡಿಯಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಖುಷಿಯಾಗುತ್ತೆ. ಆದರೆ ಒಂದು ವಿಷಯನ ನಾನು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಸಾಹೇಬ್ರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ತಾವು ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಗಮನಕ್ಕೆ ಬಂದ್ರೂ ಕೂಡ ತಮ್ಮ ಹತ್ರ ಎಷ್ಟು ಸಿರಿ ಸಂಪತ್ತದ ಅಂತಂದ್ರೆ ತಾವೇ ಮನಸ್ಸು ಮಾಡಿದ್ರೆ ಅಲ್ಲೊಂದು ಮೂರ್ತಿ ತಂದು ಕೂಡಿಸುವಂಥ ಕೆಪಾಸಿಟಿ ಕೂಡ ತಮ್ಮ ಹತ್ರ ಅದ. ತಮಗಾಗಲಿಲ್ಲ ಅಂತಂದರೆ ಹೇಳ್ರಿ, ನಾವೆಲ್ಲರೂ ಸೇರಿ ನಾವೇ ಒಂದೊಂದು ದುಡ್ಡು ಕಲೆಕ್ಟ್ ಮಾಡಿ ತಮ್ಮ ಕೈಯಲ್ಲಿ ಕೊಡ್ತೀವಿ. ತಾವೇನು ಮಾಡಿರಿ ಅಂತ ನಮ್ಮ ಬಸವಣ್ಣನ ಮೂರ್ತಿಯನ್ನು ಹೊಸದಾಗಲ್ಲಿ ತಾವು ಮಾಡಿ ಕೊಡಬೇಕಾಗಿತ್ತು. ಆದರೆ ಅದಕ್ಕೆ ತಾವು ವಿಫಲರಾಗಿದ್ದೀವಿ. ಅದಕ್ಕೆ ತಾವು ನೇರವಾಗಿ ಹೊಣೆಯನ್ನು ಹೊತ್ತು ತಾವು ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತ ಒಂದು ಆಗ್ರಹನ ಕೂಡ ನಾವು ಕಲಬುರಗಿ ಜಿಲ್ಲೆಯಿಂದ ತಮಗೆ ತಮ್ಮ ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಬರೀ ನಮ್ಮ ಯುವಕರು ಬರೀ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಇಲ್ಲೆಲ್ಲ ಯುವತಿರು ಏನು ಅಂತಂತಂದ್ರೆ ನಮ್ಮ ಮುಂದೆ ಬೆಳೆದಂಥ ಮಕ್ಕಳು ಅವ್ರ ಹತ್ರ ಇಷ್ಟು ಶಕ್ತಿ ಬಂದ ಅಂತಂದ್ರೆ ನಾವು ಇನ್ನೂ ಅವ್ರಿಗೆ ಯಾವುದೇ ರೀತಿಯಾಗಿ ಒಂದು ಕರೆಯನ್ನು ಕೊಟ್ಟಿಲ್ಲ, ನಾವು ಸಪೋರ್ಟ್ನು ಮಾಡಿಲ್ಲ. ಮುಂದಿನ ದಿನಮಾನಗಳೆಲ್ಲ ನಾವೇನಾದರೂ ಯುವಕರಿಂದ ನಾವು ಇದ್ದೀವಿ, ನಾವು ಸಮಾಜದ ಪ್ರಮುಖರು ನಾವು ಇದ್ದೇವೆ ಅಂತಂದರೆ ಕಲಬುರಗಿಯಲ್ಲಿ ಇತಿಹಾಸ ಸೃಷ್ಟಿಯಾಗುವಂಥ ಪ್ರತಿಭಟನೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲೇ ಹೇಳ್ತಾ ಒಂದು ವಾರದ ಗಡುವನ್ನು ನಾವು ಕೊಡ್ತಾ ಇದ್ದೀವಿ. ಆ ಒಂದು ವಾರಗಳಲ್ಲಿ ಏನಾದರೂ ಹೊಸ ಬಸವಣ್ಣ ಮೂರ್ತಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಕಲಬುರಗಿಯನ್ನು ಬಂದ್ ಮಾಡೋ ಕರೆಯನ್ನು ನಾವು ಇದೇ ಸಂಘಟನೆಯ ಅಧ್ಯಕ್ಷತೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ ಅನ್ನೋ ಒಂದು ವಿಷಯನ ಕೂಡ ಹೇಳ್ತಾ ಈಗ ಕಲಬುರಗಿಯ ಜೇವರ್ಗಿಯಲ್ಲಿ ಕೂಡ ಗಜೇಂದ್ರಗಢಲ್ಲೂ ಕೂಡ ಏನು ಆತ್ಮಹತ್ಯೆ ಆಗಿದ್ದಾವೆ ಅವ್ರ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಸರ್ಕಾರದವ್ರು ಕೊಡಬೇಕು. ಇದಕ್ಕಿಂತ ಮುಂಚೆ ನಮಗೆ ಏನು ಬ್ಯಾನಿ ಆಗ್ತದೆ ಅಂತಂದ್ರೆ ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ಹೈಯೆಸ್ಟ್ ವೀರಶೈವ ಸಮಾಜದ ಬಸವಣ್ಣನ ಅನುಯಾಯಿಗಳಂತ ಬರೀ ಬಾಯಿಂದ ಹೇಳ್ತಾರೆ ವಿನಃ ಈ ಥರ ಆದ್ರೂ ಒಬ್ಬರು ಒಂದು ಪ್ರತಿಭಟನೆಗೆ ಬರಲ್ಲ ಮತ್ತು ಒಂದು ಪ್ರತಿಕ್ರಿಯೆಯನ್ನು ಕೊಡಲ್ಲ ಅಂತಂದರೆ ನಿಜವಾಗ್ಲೂ ನಮಗೆ ಶೇಮ್ ಆಗುತ್ತೆ. ಇನ್ನು ಮುಂದೆ ನಾವೆಲ್ಲ ರಾಜಕಾರಣಿಗಳನ್ನು ಹೊರಗಿಟ್ಟೆ ನಮ್ಮ ಹೋರಾಟವನ್ನು ನಮ್ಮ ಸಮಾಜದ ಮುಖಂಡರ ಹಾಗೂ ಇಂಥ ಯುವಕರ ನೇತೃತ್ವವನ್ನು ನಾವು ಕಲಬುರಗಿಯಲ್ಲಿ ಸ್ಟಾರ್ಟ್ ಮಾಡಿ ಒಂದು ಹೊಸ ನಾಂದಿಯನ್ನು ಹಾಡ್ತೇವೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. 12ನೇ ತಾರೀಕು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ದಲ್ಲಿರುವಂಥ ವಿಶ್ವಗುರು ಬಸವಣ್ಣನವರ ಮೂರ್ತಿಯ ಏನು ಬಲಗೈಯನ್ನು ಕಟ್ ಮಾಡಿ ಆಮೇಲೆ ಧ್ವಜಾರೋಹಣವನ್ನು ಕಿತ್ತೆ ಹಾಕಿದ್ದಾರೆ ಯಾರೋ ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ. ದಯಮಾಡಿ ನಾವು ಇವತ್ತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಪೊಲೀಸ್ ಇಲಾಖೆಗೆ ಒತ್ತಾಯಿಸುವುದೇನೆಂದರೆ ಆ ಕಿಡಿಗೇಡಿಗಳು ಯಾರು ಅನ್ನೋದು ಕೂಡಲೇ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವ್ರನ್ನ ಬಂಧನೆ ಮಾಡಬೇಕು. ಬಂಧನೆ ಮಾಡಿ ಅವ್ರನ್ನ ಗಡಿಪಾರು ಮಾಡಿ ಎನ್ಕೌಂಟರ್ ಮಾಡ್ಬೇಕು ಅನ್ನೋಂಥದ್ದು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒತ್ತಾಯ. ಮತ್ತು ಯಾಕಿದು ಪದೇ ಪದೇ ಬಸವಣ್ಣನವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋಂಥದ್ದು ನಮಗೆ ಭಾಳ ವಿಪರ್ಯಾಸ ಸಂಗತಿ. ಯಾಕಂದರೆ ಯಾರಿಗೂ ಕೂಡ ಬಸವಣ್ಣನವರು ಅನ್ಯಾಯ ಮಾಡಿಲ್ಲ. 12ನೇ ಶತಮಾನದಾಗ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟಂಥವ್ರು, ಎಲ್ಲರೂ ಸಮನಾಗಿರ್ಬೇಕಂತೇಳಿ ಸರ್ವ ಜಾತಿಗೂ ಕೂಡ ನಮ್ಮವರು ಅಂತರ್ಜಾತಿಗೂ ಆಗಬೇಕು ಅನೇಕ ಯೋಜನೆಗಳನ್ನು ಕೊಟ್ಟಂಥವ್ರು, ಅನೇಕ ವಚನಗಳ ಕಡೆಯಿಂದ ಕಾಯಕ ಕೈಲಾಸ ನಾವು ಎಲ್ಲನೂ ಕೂಡ ಕಲಿಸಿಕೊಟ್ಟಂಥ ಬಸವಣ್ಣರ ಮೂರ್ತಿಗೆ ಯಾಕೆ ಇವತ್ತು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಇವತ್ತು ವಿಶ್ವದಲ್ಲಿ ಕೂಡ ದೊಡ್ಡ ನಾಯಕ, ವಿಶ್ವ ನಾಯಕ ಅನಿಸ್ಕೊಂಡಿದ್ದಾರೆ, ಸಾಂಸ್ಕೃತಿಕ ನಾಯಕ ಒಂದು ಪ್ರಸಿದ್ಧಿ ಕೂಡ ಸಿಕ್ಕಿದೆ. ಇಂಥ ನಾಯಕರಿಗೆ ಯಾಕೆ ಇಂಥ ಅವಮಾನಗಳಾಗ್ತಾ ಇದೆ? ಇದರಿಂದ ಏನೋ ಒಂದು ಕೈವಾಡಿದೆ, ಏನೋ ಒಂದು ಸಂಚಿದೆ ಅನ್ನೋದು ನಮ್ಮ ಸಂಘಟನೆ ಒತ್ತಾಯ ಇದೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಆ ಕಿಡಿಗೇಡಿಗಳು ಏನಾದ್ರು ತಾಕತ್ತಿತ್ತಪ್ಪ ಅಂದ್ರೆ ಬಸವಣ್ಣರ ಮೇಲಿಲ್ಲ, ನಮ್ಮ ಯಾರೇ ಒಬ್ಬ ಬಸವಣ್ಣನ ವಾದಿಗಳ ಮೇಲೆ ನೀವು ಪ್ರಯೋಗ ಮಾಡಿರಿ ಅದಕ್ಕೆ ನಾವು ಧನ್ಯರಾಗ್ತೀವಿ. ಇವತ್ತು ನಾವು ಕೂಡ ಕೇಸ್ ಕಚೇರಿಗೆ ಎದುರುವಂಥ ವ್ಯಕ್ತಿಗಳು ನಾವಲ್ಲ. ಆದರೆ ಕಾನೂನಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಕಾನೂನು ಗೌರವ ಕೊಡ್ತೀವಿ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಇದನ್ನು ಹೊರತುಪಡಿಸಿ ನಿಂತರ ನಾವೇ ನಿಮಗಿಂತ ಕಡಿಮೆ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಮತ್ತು ಇವತ್ತಿಗೂ ಕೂಡ 12ನೇ ತಾರೀಕು ಆದರೂ ಕೂಡ 17ನೇ ತಾರೀಕು ಆದರೂ ಕೂಡ ಪೊಲೀಸರು ಬಂಧದಲ್ಲಿ ಫುಲ್ಲು ವಿಫಲ ಆಗಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಮನಸ್ಸು ಮಾಡಿದರೆ 24 ಗಂಟೆಗಳಲ್ಲಿ ಅರೆಸ್ಟ್ ಮಾಡ್ಬೋದು. ಇವತ್ತು ಸರ್ಕಾರ ಅವರಿಗೆ ಎಲ್ಲ ಸವಲತ್ತುಗಳು ಕೊಟ್ಟಿದೆ, ಲಾಠಿ ಕೊಟ್ಟಿದೆ, ಬೂಟ್ ಕೊಟ್ಟಿದೆ, ಮೊಬೈಲ್ಗಳೆಲ್ಲ ಕೊಟ್ಟಿದೆ. ಇವತ್ತು ವಿಳಂಬ ಆಗ್ತಾ ಇದೆ. ಅಂದರೆ ಇವತ್ತೆಲ್ಲೋ ಒಂದು ರೀತಿಯಲ್ಲಿ ಈಗ ಮುಚ್ಚಾಕುವಂಥ ಹುನ್ನಾರ ನಡೆದಿರುವಂಥ ಒಂದು ರೀತಿ ಎದ್ದು ಕಾಣಿಸ್ತಾ ಇದೆ. ದಯವಿಟ್ಟು ಇದು ಯಾರೇ ಇರ್ಬೋದು, ಆ ಆರೋಪಿಗಳನ್ನ ಕೂಲಿ ಹಿಡಿದು ಅದನ್ನು ತನಿಖೆ ಮಾಡಿ ಅವ್ರನ್ನ ತಕ್ಕ ಶಿಕ್ಷೆ ಕೊಟ್ಟು ಅಂದರೆ ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನೋಂಥ ಶಿಕ್ಷೆ ನೀಡಬೇಕನ್ನುವಂಥದ್ದು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಒತ್ತುತ್ತೆ. ಅದ್ರ ಜೊತೆಗೆ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಒತ್ತದೆ ಮತ್ತು ಜವರ್ಗಿ ತಾಲೂಕಿನಲ್ಲಿ ಒಬ್ಬ ಮಹಿಳೆ ಮೇಲೆ ಒಂದು ಹುಡುಗಿ ಮೇಲೆ ಕಿರುಕುಳ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಹುಡುಗಿ ನೇಣಿಗೆ ಶರಣಾಗಿದ್ದಾಳೆ. ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು. ಆರೋಪಿಗಳು ಕೂಡಲೇ ಬಂಧಿಸಿದ್ದಾರೆ.
ಅವನನ್ನು ಗಲ್ಲಿಗೇರಿಸಬೇಕು, ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳು ಕೊಟ್ಟು ಆ ಮನೆಯಲ್ಲಿ ಸರ್ಕಾರಿ ನೌಕರಿ ಕೊಡಿಸ್ಬೇಕಂತ ಹೇಳುತ್ತಾ ಆ ಕುಟುಂಬಕ್ಕೂ ಕೂಡ ಆ ಸರ್ಕಾರ ಒಂದಷ್ಟು ಹಣವನ್ನು ಕೊಟ್ಟು ಸಮಾಧಾನ ಮಾಡ್ಬೇಕಂತ ಅಲ್ಲಿ ಹೇಳುತ್ತಾ, ಮತ್ತೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಆರೋಪಿಗಳು ತಕ್ಕ ಶಿಕ್ಷೆ ಆಗ್ಬೇಕು, ಅಂದಾಗ ಮಾತ್ರ ಇಂಥ ಕಂಟ್ರೋಲ್ ಆಗ್ತಾವೆ. ಇಲ್ಲ ಅಂತಂದ್ರೆ ಇದು ದಿನಕ್ಕೆಷ್ಟು ಹೆಚ್ಚಿಗೆ ಆಗ್ತದೆ. ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ, ಇವತ್ತು ಆರೋಪಿಗಳು ಯಾರೇ ಇರಲಿ ಅಂಥವ್ರ ಪ್ರೊಟೆಕ್ಷನ್ ನಾವು ನಿಲ್ಲಬಾರ್ದು, ನಿಂದ್ರಕ್ಕೆ ಹೋಗ್ಬಾರ್ದು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅವು ಯಾರೇ ಇರಲಿ ಅಂಥವ್ರನ್ನ ಬೀದಿಯಲ್ಲಿ ಗುಂಡಿಟ್ಟು ಕೊಲ್ಲುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಅಂತ ಒಂದು ಭರವಸೆ ನಮಗಿದೆ. ಕೂಡಲೇ ಎಚ್ಚೆತ್ತು ಅವ್ರನ್ನ ಹಿಡಿದು ಆ ಕೆಲಸ ಮಾಡ್ಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ. ಇದು ಏನಾದರೂ ಸರ್ಕಾರ ಮತ್ತು ಜಿಲ್ಲಾಧಿಕಾರಿ SP ಅವರು ಆಗಲಿಲ್ಲ ಅಂದ್ರೆ ಮುಂದೆ ರಾಜ್ಯಾದ್ಯಂತ ಹೋರಾಟ ಕೊಟ್ಟು ಕಲಬುರಗಿ ಸಂಪೂರ್ಣ ಬಂದ್ ಮಾಡಬೇಕಾಗುತ್ತಂತ ಒಂದು ಎಚ್ಚರಿಕೆಯನ್ನು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಎಚ್ಚರಿಸ್ತದೆ.